ಗುಡ್ ಮಾರ್ನಿಂಗ್ ಮೈ ಡೇ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಅಟ್ಲೀಸ್ಟ್ ಏನಾದ್ರು ಚೇಂಜಸ್ ಇದ್ರೆ ತಿದ್ದುಪಡಿ ಐತೆ ಅಂದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಸಿಗ್ತಾ ಇದೆ. ಇದೇ ಥರ ಇನ್ನೂ ಸಪೋರ್ಟ್ ನಮ್ಮ ನಿನ್ನ ಹತ್ರ ಕೇಳುತ್ತೆ. ಇನ್ನೂ ಸಪೋರ್ಟು ಹೆಚ್ಚಿಗೆ ಮಾಡಿ. ಏನಾದರೂ ಚೇಂಜಸ್ಸು ಇಲ್ಲ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದ್ರೂ ನನಗೆ ವಿಡಿಯೋಲಿ ಕಮೆಂಟ್ ಮೂಲಕ ನನಗೆ ಹೇಳಿ. ಸೊ ಅದೇ ಥರ ಆದಷ್ಟು ಬೇಗ ನಿಮಗೆ ವೀಡಿಯೋಸ್ ಮುಂದಕ್ಕೆ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ಗಾಯ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಕಾರ್ಕಳಕ್ಕೆ ಯಾಕೆ ಬಂದಿದ್ದೀನಿ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬೇಕು, ಟೈಟಲಲ್ಲಿ ನೋಡಿರ್ತೀರ. ಸೊ ಇನ್ನೊಂದು ಅಂದ್ಕೊಂಡಿರ್ತೀರ, ಯಾಕೆ ಇವನು ಮೀನ್ಸ್ ಹೋಗಿ ತಿರ್ಗಾ ಹಿಂದಕ್ಕೆ ಬರ್ತಾನೆ ಅಂತೆಲ್ಲ ಅಂದ್ಕೊಂಡಿರ್ತೀರಲ್ಲ. ಸೊ ನನಗೆ ನಾನು ಕರೆಕ್ಟಾಗಿ ಒಂದು ಎಕ್ಸಾಕ್ಟ್ ರೂಟ್ ಮ್ಯಾಪ್ ಹಾಕ್ಕೊಂಡಿರಲ್ಲ. ಯಾಕಂದರೆ ಮೀನ್ಸ್ ಅಲ್ಲಿರೋ ಲೋಕಲ್ ಐಟ್ಗಳ ಹತ್ರ ನಾನು ತಿಳ್ಕೊಂಡು ಅಕ್ಕಪಕ್ಕ ಯಾವ ದೇವಸ್ಥಾನ ಇದೆ ಅಂತ ತಿಳ್ಕೊಂಡು ನಾನು ಮುಂದಕ್ಕೆ ಇಡ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಹಿಂದೆ ಮುಂದೆ ಬರ್ತಾ ಇರೋದು. ಸೊ ಗಾಯ್ಸ್, ಇವತ್ತು ಯಾಕೆ ಇಲ್ಲಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ನನ್ನೇದು ವಿಡಿಯೋ ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಶ್ರೀ ಪ್ರಸನ್ನ ಆಂಜನೇಯ ಟೆಂಪಲ್ ಕುಂದಾಪುರದ ಬಗ್ಗೆ ಹಾಕಿದ್ದೆ. ನಾನು ಕುಂದಾಪುರದಿಂದ ಕಾರ್ಕಳಕ್ಕೆ ಬಂದು ಇಳಿದಿರೋದೇ ಇದು. ಸೊ ಇವಾಗ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ, ಇಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಪಡು ತಿರುಪತಿ ಅಂತ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಹಿಸ್ಟೋರಿಕಲ್ ಸ್ಟೋರಿನ ನಿಮ್ಮ ಮುಂದಕ್ಕೆ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಗಾಯ್ಸ್, ಇವತ್ತು ನೋಡ್ಕೊಂಬನ್ನಿ ಪಡು ತಿರುಪತಿಯ ಸ್ಟೋರಿಗಳು. ಶ್ರೀ ವೆಂಕಟರಮಣ ದೇವಸ್ಥಾನ, ಪದುತಿರುಪತಿ. ಇತಿಹಾಸ ಮತ್ತು ಕತೆ. ಕನ್ನಡದಲ್ಲಿ ಪದುತಿರುಪತಿ ಎಂಬ ಹೆಸರು ಪಡೆದ ಈ ಪ್ರಸಿದ್ಧ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಕಳ ತಾಲೂಕಿನ ಶಿರ್ವ ಗ್ರಾಮದ ಸಮೀಪದಲ್ಲಿದೆ. ಈ ದೇವಾಲಯವನ್ನು ತುಳುನಾಡಿನ ಪದುತಿರುಪತಿ ಎಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ನೆಲೆಯಾದ ದೇವರು ಶ್ರೀ ವೆಂಕಟರಮಣ ಲೋಕವಿಖ್ಯಾತ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯಂತಹ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ದೇವಸ್ಥಾನ ಕಥೆ. ಈ ದೇವಾಲಯದ ಆಧ್ಯಾತ್ಮಿಕ ಮಹಿಮೆ ಮತ್ತು ಇತಿಹಾಸವು ಹಲವು ಶತಮಾನಗಳ ಹಿಂದಿನದ್ದು. ದೇವಾಲಯವನ್ನು ಸ್ಥಾಪಿಸಿದವರು ಗೋವಿಂದ ಭಟ್ ಎಂಬ ಬ್ರಾಹ್ಮಣರಾಗಿದ್ದರು ಎನ್ನುವ ದಂತಕಥೆ ಇದೆ. ಅವರಿಗೆ ಶ್ರೀ ವೆಂಕಟರಮಣ ದೇವರು ಸ್ವಪ್ನದಲ್ಲಿ ದರ್ಶನ ನೀಡಿ ತಮ್ಮ ವಿಗ್ರಹವನ್ನು ಇಟ್ಟು ಪೂಜಿಸಬೇಕೆಂದು ಸೂಚಿಸಿದ್ದರಂತೆ. ಈ ದೇವರನ್ನು ಪದುತಿರುಪತಿಯ ನಂದಿವಾಳೆ ಪ್ರದೇಶದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಪ್ರಮುಖ ವಿಷಯಗಳು. ಈ ದೇವಾಲಯ ಗೌಡ, ಸಾರಸ್ವತ ಬ್ರಾಹ್ಮಣ ಸಮುದಾಯದ ಕೇಂದ್ರ ದೇವಾಲಯವಾಗಿದೆ. ಪ್ರತಿ ವರ್ಷ ನಡೆಯುವ ರಥೋತ್ಸವ ಚೈತ್ರ ಮಾಸದಲ್ಲಿ ಈ ದೇವಸ್ಥಾನದ ಪ್ರಮುಖ ಉತ್ಸವವಾಗಿದೆ. ಶ್ರೀ ವೆಂಕಟರಮಣನಿಗೆ ವಿನಾಯಕ, ಹನುಮಂತ, ಲಕ್ಷ್ಮೀ ದೇವಿಯರ ಸಹಿತ ಪೂಜೆ ಸಲ್ಲಿಸಲಾಗುತ್ತದೆ. ದೇವಾಲಯದ ವಾತಾವರಣ ತುಂಬಾ ಪವಿತ್ರ ಹಾಗೂ ಶಾಂತವಾಗಿದೆ. ಶಾಸನ ಮತ್ತು ಪುರಾತನತೆ. ದೇವಾಲಯದ ಇತಿಹಾಸವು 350 ವರ್ಷಕ್ಕೂ ಹೆಚ್ಚು ಇರುವುದು ಎಂದು ನಂಬಲಾಗುತ್ತದೆ. ಇತ್ತೀಚಿನ ವಿಸ್ತರಣೆ ಮತ್ತು ನವೀಕರಣಗಳೊಂದಿಗೆ ಕೂಡ ದೇವಾಲಯ ತನ್ನ ಪುರಾತನ ಶೈಲಿಯನ್ನು ಕಾಯ್ದುಕೊಂಡಿದೆ. ಪದುತಿರುಪತಿ ಒಂದು ದೇವಿ ಭಕ್ತಿಯ ಕೇಂದ್ರವಾಗಿದ್ದು, ತಿರುಪತಿಯಂತೆ ಇಲ್ಲಿಯ ವೆಂಕಟರಮಣನನ್ನು ಸಹ ಹರಸಾಹಸದಿಂದ ಭಕ್ತರು ನಂಬುತ್ತಾರೆ. ಪದುತಿರುಪತಿ ಶ್ರೀ ವೆಂಕಟರಮಣ ದೇವರ ಪುಣ್ಯಕಥೆ. ಪದುತಿರುಪತಿ ಎಂಬ ಹೆಸರೇ ದೇವಾಲಯದ ಮಹಿಮೆಯನ್ನು ಬಿಂಬಿಸುತ್ತದೆ. ಇದು ಪಡು ಪಶ್ಚಿಮ ತಿರುಪತಿ ಎಂಬ ಸಂಯೋಜನೆಯಾಗಿದ್ದು, ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯು ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆಯಿಂದ ಈ ಹೆಸರು ಬಂದಿದೆ. ಸ್ಥಾಪನೆಯ ದಂತಕಥೆ. ಪ್ರಾಚೀನ ಕಾಲದಲ್ಲಿ ಕಾರ್ಕಳದ ಭಾಗದಲ್ಲಿ ಗೋವಿಂದ ಭಟ್ ಎಂಬ ಒಬ್ಬ ನಿಷ್ಠಾವಂತ ಗೌಡ, ಸಾರಸ್ವತ ಬ್ರಾಹ್ಮಣನು ಇದ್ದಿದ್ದ. ಅವರಿಗೆ ತಿರುಪತಿಯ ವೆಂಕಟೇಶ್ವರನು ಬಹಳ ಪ್ರೀತಿ. ಅವರು ತಿರುಪತಿಯ ದರ್ಶನಕ್ಕಾಗಿ ಪ್ರಯಾಣ ಮಾಡುವ ಕನಸು ಕಾಣುತ್ತಿದ್ದರು. ಆದರೆ ಆಗ ಕಾಲಮಾನದಲ್ಲಿ ಪ್ರಯಾಣ ಬಹಳ ಕಷ್ಟಕರವಾಗಿತ್ತು. ಒಂದು ದಿನ ಶ್ರೀ ವೆಂಕಟರಮಣ ಸ್ವಾಮಿ ಅವರ ಕನಸಿನಲ್ಲಿ ಬಂದು ಹೇಳಿದರು, ನಾನು ತಿರುಪತಿಯಲ್ಲೇ ಅಲ್ಲ, ನಿನ್ನ ಮನಸ್ಸಿನಲ್ಲಿ ನೆಲೆಸಿದ್ದೇನೆ. ನಿನ್ನ ನಂಬಿಕೆಯಿಂದ ನಾನು ನಿನ್ನ ಮನೆಗೆ ಬರುತ್ತೇನೆ. ನನ್ನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ನನ್ನ ಸೇವೆ ಮುಂದುವರೆಸು. ಈ ದರ್ಶನದ ನಂತರ ಗೋವಿಂದ ಭಟ್ ಶ್ರೀ ವೆಂಕಟರಮಣನ ವಿಗ್ರಹವನ್ನು ತಯಾರಿಸಿ ತಾನು ಹಿತ್ತಲಿನಲ್ಲಿ ದೇವಾಲಯ ನಿರ್ಮಿಸಿ ಪ್ರತಿಷ್ಠಾಪಿಸಿದರು. ಹೀಗೆ ಪದುತಿರುಪತಿ ದೇವಾಲಯದ ಆರಂಭವಾಯಿತು. ದೇವಾಲಯದ ವಿಶೇಷತೆಗಳು. 1. ಉತ್ಸವಗಳು. ರಥೋತ್ಸವ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಭಕ್ತಿ ಸಡಗರ ಸಂಭ್ರಮದಿಂದ ಉತ್ಸವ ನಡೆಯುತ್ತದೆ. ವಿಟ್ಲೆ ಪೂಜೆ, ರಾಮನವಮಿ, ಕರ್ನಾಟಕ ಸಂಕ್ರಾಂತಿ, ದೀಪೋತ್ಸವ ಮೊದಲಾದವು ಇಲ್ಲಿಯ ಪ್ರಮುಖ ಆಚರಣೆಗಳಾಗಿವೆ. 2. ದೇವಾಲಯದ ಶಿಲ್ಪಶೈಲಿ.
ಪುರಾತನ ದಕ್ಷಿಣ ಭಾರತೀಯ ಶೈಲಿಯಲ್ಲಿ ನಿರ್ಮಿತವಾದ ಈ ದೇವಾಲಯ ಕಲ್ಲಿನ ಕೆತ್ತನೆಯೊಂದಿಗೆ ಒಲವಿನ ಛಾಯೆ ನೀಡುತ್ತದೆ. ಇಡೀ ಪ್ರದೇಶ ಶುದ್ಧ ಹಾಗೂ ಶಾಂತ ವಾತಾವರಣ ಹೊಂದಿದೆ. ಭಕ್ತರಿಗೆ ಧ್ಯಾನಕ್ಕೆ ಅನುಕೂಲ. 3. ಅರ್ಚನೆ ಮತ್ತು ಸೇವೆಗಳು. ಭಕ್ತರು ಸೇವಾಗಳನ್ನು ಅಭಿಷೇಕ, ನೈವೇದ್ಯ, ತುಳಾಭಾರ ಮಾಡಬಹುದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೀಗಾಗಿ ದಿನಕ್ಕೆ 3 ಬಾರಿ ಪೂಜೆ ನಡೆಯುತ್ತದೆ. ಪದುತಿರುಪತಿಯ ಭಕ್ತಿ ಪರಂಪರೆ. ಗೌಡ ಸಾರಸ್ವತ ಸಮುದಾಯಕ್ಕೆ ಮಾತ್ರ ಸೀಮಿತವಿಲ್ಲದೆ ಹಲವಾರು ಹಿಂದೂ ಭಕ್ತರು ಇಲ್ಲಿ ಭಕ್ತಿಯಿಂದ ಬರುತ್ತಾರೆ. ಶ್ರೀ ವೆಂಕಟರಮಣನನ್ನು ಅವಂಚಿತಾರ್ಥ ಸಂಪೂರ್ಣ ಎಂದು ಭಕ್ತರು ಕರೆದಿದ್ದಾರೆ. ಅಂದರೆ ಯಾರು ಯಾವ ಉದ್ದೇಶದಿಂದ ಪ್ರಾರ್ಥಿಸುತ್ತಾರೋ ಅವರ ಇಚ್ಛೆ ಪೂರ್ತಿಯಾಗುವುದು ಎಂಬ ನಂಬಿಕೆ. ಪದುತಿರುಪತಿ ಶ್ರೀ ವೆಂಕಟರಮಣ ದೇವಾಲಯದ ಪೂರ್ಣತೆಯ ಪುಟಗಳು. ಆಧ್ಯಾತ್ಮಿಕ ತಾತ್ಪರ್ಯ. ಪದುತಿರುಪತಿಯ ಶ್ರೀ ವೆಂಕಟರಮಣನು ಕೇವಲ ಆಳವಾದ ಭಕ್ತಿಗೆ ಪ್ರತಿಫಲ ನೀಡುವ ದೇವರಲ್ಲ, ಆತನು ಧರ್ಮದ ಮೂರ್ತಿ ಸ್ವರೂಪ. ಆತನು ಕೋಪದಿಂದ ಶಿಷ್ಯನನ್ನು ಶಿಸ್ತು ಮಾಡುವ ಗುರು, ಕರೆಯಿಂದ ಮೋಕ್ಷದ್ವಾರ ತೋರಿಸುವ ದೈವ. ಇಲ್ಲಿನ ದೇವರು 3 ಮುಖ್ಯ ರೂಪಗಳಲ್ಲಿ ಭಕ್ತನ ಮನಸ್ಸಿನಲ್ಲಿ ನೆಲೆಸುತ್ತಾರೆ. 1. ಭಯ ನಿವಾರಕನಾಗಿ ಎಲ್ಲಾ ಕಷ್ಟ ಭಯಗಳನ್ನು ನಿವಾರಿಸುವವನು. 2. ಅಭಯದಾತನಾಗಿ ಶರಣಾಗತಿಯ ಪ್ರತಿದೇವನು. 3. ವರದಾನದಾತನಾಗಿ ಇಚ್ಛೆಗಳನ್ನು ಪೂರೈಸುವ ವರಪ್ರದಾಯಕ. ಸಾಂಸ್ಕೃತಿಕ ನೆಲೆಗಳು. ಪದುತಿರುಪತಿ ದೇವಸ್ಥಾನವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ತುಳುನಾಡಿನ ಶ್ರದ್ಧಾ ಸಂಸ್ಕೃತಿಯ ದಪ್ಪ ನೋಟವಲ್ಲದೆ ಇಲ್ಲಿಯ ನಾದಸ್ವರ, ತುಳುನಾಡಿನ ಧಾರ್ಮಿಕ ಸಂಗೀತ, ಭಜನೆ, ಹರಿಕಥೆಗಳ ಪರಂಪರೆ, ಜಾತ್ರೆ ಸಮಯದಲ್ಲಿ ಭಕ್ತರ ವೇಷಭೂಷಣಗಳು ಇವೆಲ್ಲವೂ ಈ ಕ್ಷೇತ್ರವನ್ನು ಜೀವಂತ ಸಂಸ್ಕೃತಿಯ ಕೇಂದ್ರವಾಗಿ ರೂಪಿಸಿರುವುದಕ್ಕೆ ಸಾಕ್ಷಿ. ರಥೋತ್ಸವದ ವೈಭವ. ರಥೋತ್ಸವದ ಕಾಲದಲ್ಲಿ ಏಪ್ರಿಲ್ ತಿಂಗಳ ಚೈತ್ರ ಮಾಸ ದೇವಸ್ಥಾನ ಸುತ್ತಮುತ್ತ ಪ್ರಭಾ ಮಂಟಪಗಳು, ದೀಪಮಾಲೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಪ್ರಕಾಶಮಾನವಾಗುತ್ತದೆ. ಶ್ರೀ ವೆಂಕಟರಮಣನನ್ನು ಅಲಂಕರಿಸಿ ರತ್ನರಥದಲ್ಲಿ ಕಳಿಸಿದಂತೆ ಹೊತ್ತಿ ಭಕ್ತರ ಮಧ್ಯೆ ತಿರುಗಿಸಲಾಗುತ್ತದೆ. ಇದು ದೈವದ ಜನರಲ್ಲಿ ವಿಹಾರ ಎಂಬ ಮಹತ್ತರ ನಂಬಿಕೆಯಿಂದ ಪ್ರೇರಿತ. ಒಂದು ವಿಶೇಷ ಆಚರಣೆ. ದೇವಸ್ಥಾನದ ಪ್ರಧಾನ ಅರ್ಚಕನು ದೇವರನ್ನು ಉದಯಸ್ಥ ದರ್ಶನ ಅರೆ ಬೆಳಗಿನ ಬೆಳಕಿನಲ್ಲಿ ನೀಡುವಂತೆ ಮಾಡುತ್ತಾನೆ. ಇದು ಅತ್ಯಂತ ಪುಣ್ಯಕರ ಕ್ಷಣವೆಂದು ಭಕ್ತರು ಭಾವಿಸುತ್ತಾರೆ. ಸ್ಥಳೀಯ ಉಗಮ ಕಥೆಗಳು ಮತ್ತು ಚಮತ್ಕಾರಗಳು. ಶತಮಾನಗಳ ಹಿಂದೆ ಭಕ್ತನೊಬ್ಬನು ಜೀವಭೇದಿಂದ ದೇವರ ಬಳಿ ಹರಕೆ ಹಾಕಿದನು. ಅದೇ ರಾತ್ರಿ ದೇವರು ಅವನ ಕನಸಿನಲ್ಲಿ ಬಂದು ರಕ್ಷಿಸುತ್ತಾನೆ. ಬೆಳಗ್ಗೆ ಅವನ ಬೆನ್ನು ಹಿಂದೆ ದೇವರ ಕೃಪೆಯಿಂದ ಲಿಂಗರೂಪದಲ್ಲಿ ತಿಲಕದ ಗುರುತು ಕಂಡುಬಂದಿತ್ತೆನ್ನುವ ಸ್ಥಳೀಯ ನಂಬಿಕೆ ಇದೆ. ಇನ್ನೊಬ್ಬ ಶಿಲ್ಪಿಗೆ ದೇವಸ್ಥಾನದ ರಾಜಗೋಪುರ ಕಟ್ಟುವಾಗ ಕೆಲಸ ಸಾಧ್ಯವಾಗದೆ ದೇವರ ದರ್ಶನಕ್ಕೆ ಸಂದು ಹೋಗಿ ಮತ್ತೆ ಕೆಲಸ ಆರಂಭಿಸಿದಾಗ ಶಿಲೆ ತಾನೇ ಕಡಿದಂತಾಗಿತ್ತಂತೆ. ಈಚೆಗೆ ಇದನ್ನು ಒಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಪದ್ಧತಿಗಳು ಮತ್ತು ಸಂಪ್ರದಾಯಗಳು. ದೇವಾಲಯ ಪ್ರವೇಶಿಸುವ ಮೊದಲು ತುಳುನಾಡಿನ ಶಾಸ್ತ್ರದ ಪ್ರಕಾರ ಶುದ್ಧಿ ಸ್ನಾನ ಮಾಡುವುದು ಅನಿವಾರ್ಯ. ದೇವಾಲಯದ ಒಳಗೆ ಮೊಳಗೆ ಇಲ್ಲ. ಯಾರು ಬಂದರೂ ಸಂಪೂರ್ಣ ಶಾಂತಿಯಿಂದ ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಇರುವ ಪರಂಪರೆ ಇಲ್ಲಿಯ ಲಕ್ಷಣ. ಯಾತ್ರಿಕರಿಗೆ ಉಪಯುಕ್ತ ಮಾಹಿತಿ. ಸ್ಥಳ ಶಿರ್ವ, ಉಡುಪಿ ಜಿಲ್ಲೆಯಿಂದ ಸುಮಾರು 15 ಕಿಮಿ ದೂರ. ತಲುಪುವ ಮಾರ್ಗ. ಉಡುಪಿಯಿಂದ ಬಸ್ಸುಗಳು, ಕಾರ್, ಟ್ಯಾಕ್ಸಿ ಲಭ್ಯ. ತಂಗುವ ವ್ಯವಸ್ಥೆ. ದೇವಸ್ಥಾನ ಸಮೀಪದ ಧರ್ಮಶಾಲೆ ಮತ್ತು ಲರು ಹೋಟೆಲ್ಗಳು. ವಿಶೇಷ ದಿನಗಳು: ಚೈತ್ರ ಮಾಸ ರಥೋತ್ಸವ, ವೈಕುಂಠ ಏಕಾದಶಿ, ಕೃಷ್ಣ ಜನ್ಮಾಷ್ಟಮಿ. ದೇವಾಲಯದ ಪ್ರಮುಖ ಪೂಜಾ ಕ್ರಮಗಳು. ಪದುತಿರುಪತಿ ದೇವಸ್ಥಾನದಲ್ಲಿ ದಿನವೂ ನಿತ್ಯ ಪೂಜೆಗಳು ನಡೆಯುತ್ತವೆ. ಈ ಪೂಜೆಗಳು ವಿದ್ವಾನ್ ಅರ್ಚಕರಿಂದ ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಲಾಗುತ್ತವೆ. ಉಷೈಕಾಲ ಪೂಜೆ. ಮುಂಜಾನೆ ದೇವರನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ಅಲಂಕಾರ, ನೈವೇದ್ಯ, ಆರತಿ. ಮಧ್ಯಾಹ್ನ ಪೂಜೆ, ಮಹಾಪೂಜೆ ಮತ್ತು ಮಹಾಪ್ರಸಾದ ವಿತರಣಾ. ಸಾಯಂಕಾಲ ಪೂಜೆ, ದೀಪಮಾಲಿಕಾ, ಪಂಚಾರತಿ, ರಂಗಪೂಜೆ. ಇಲ್ಲಿ ದಿನದ 3 ಕಾಲವೂ ವೆಂಕಟರಮಣ ದೇವರ ಸೇವೆ ತುಂಬಾ ವಿಜೃಂಭಣೆಯಿಂದ ನಡೆದು ಭಕ್ತರಿಗೆ ಆಧ್ಯಾತ್ಮಿಕ ತೃಪ್ತಿಯನ್ನು ಕೊಡುತ್ತದೆ. ಆರಾಧನೆ ಮತ್ತು ನಂಬಿಕೆಗಳು. 1. ವಂಚಿತಾರ್ಥದಾಯಕ. ಇಲ್ಲಿಗೆ ಬರುವ ಭಕ್ತರು ಯಾವುದೇ ಇಚ್ಛೆ ಇಟ್ಟು ಸೇವೆ ಮಾಡಿದರೆ ಅದು ದೇವರ ಕೃಪೆಯಿಂದ ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ. 2. ವೈವಾಹಿಕ ಮತ್ತು ಸಂತಾನ ಭಾಗ್ಯ. ವಿವಾಹದ ತಡವಿರುವವರು, ಸಂತಾನ ಭಾಗ್ಯ ಬಯಸುವವರು ವಿಶೇಷ ಸೇವೆಗಳನ್ನು ಸಲ್ಲಿಸುತ್ತಾರೆ. 3. ತುಳಾಭಾರ ಸೇವೆ. ಇದು ಅನೇಕ ಭಕ್ತರು ನಿರ್ವಹಿಸುವ ಅತ್ಯಂತ ವಿಶಿಷ್ಟ ಸೇವೆ. ತೂಕದಷ್ಟು ಸಕ್ಕರೆ, ಎಳನೀರು, ಹಣ್ಣು ಮುಂತಾದವುಗಳೊಂದಿಗೆ ದೇವರಿಗೆ ತುಳಾಭಾರ ಮಾಡುತ್ತಾರೆ. ದೇವಾಲಯದ ಇತಿಹಾಸದ ದಾಖಲಾತಿಗಳು. ಪದುತಿರುಪತಿಯ ಶ್ರೀ ವೆಂಕಟರಮಣ ದೇವಾಲಯದ ಇತಿಹಾಸ 350 ವರ್ಷಕ್ಕೂ ಮೇಲ್ಪಟ್ಟಿದೆ. ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಕೆಲವು ಶಿಲಾಶಾಸನಗಳು ಮತ್ತು ಗ್ರಂಥಗಳು ಗೋವಾ, ಕಾರ್ಕಳ, ಉಡುಪಿ ಪ್ರದೇಶದ ಪುರಾತನ ಮಹಾಜನರಿಂದ ಬರೆದಿವೆ.
ಈ ದೇವಸ್ಥಾನವನ್ನು ವಿವಿಧ ಕಾಲಘಟ್ಟಗಳಲ್ಲಿ ಮರುನಿರ್ಮಿಸಲಾಗಿದ್ದು, ವಿಶೇಷವಾಗಿ 19ನೇ ಶತಮಾನದಲ್ಲಿ ದೇವಾಲಯದ ರಥ, ಗರ್ಭಗುಡಿ ಮತ್ತು ರಾಜಗೋಪುರ ಪುನರ್ನಿರ್ಮಿತಿಯಾಯಿತು. ಪರಿಸರದ ಪುಣ್ಯತೀರ್ಥಗಳು. ದೇವಸ್ಥಾನದ ಪಕ್ಕದಲ್ಲೇ ಪುಣ್ಯ ಕೊಳವೆ, ಭಕ್ತರು ಇಲ್ಲಿ ಸ್ನಾನ ಮಾಡಿ ಪವಿತ್ರರಾಗುತ್ತಾರೆ. ದೇವಸ್ಥಾನದ ಪರಿಸರದಲ್ಲಿ ಹಲವಾರು ಪುಣ್ಯ ವೃಕ್ಷಗಳಿವೆ. ತುಳಸಿ, ಬಿಲ್ವ, ಆಲದ ಮರ ಇತ್ಯಾದಿ. ಇವಕ್ಕೆ ಧಾರ್ಮಿಕ ಮಹತ್ವವಿದೆ. ಪದ್ಯದ ರೂಪದಲ್ಲಿ ಶ್ರೀ ವೆಂಕಟರಮಣನ ಮಹಿಮೆ. ಪದುತಿರುಪತಿಯ ಪವಿತ್ರ ಕ್ಷೇತ್ರದಲ್ಲಿ ವಿರಾಜಮಾನ ಶ್ರೀ ವೆಂಕಟರಮಣನು ಭಕ್ತರ ಮನದಾಳದ ಕಾಮನೆಯನ್ನು ತೀರಿಸಿ, ಕೃಪಾದೃಷ್ಟಿಯಿಂದ ಈರುನು ಸದಾ ಪ್ರಹರಿಸಿ, ತುಳುನಾಡಿನ ಭಕ್ತಿಗೆ ಆಶ್ರಯ ನೀಡಿದವನು. ತಿರುಪತಿಯ ಮಾಯೆಯ ಮೂರ್ತಿ ಇಲ್ಲಿದನು, ಹಾರೈಸೋ ಎಲ್ಲರ ಹಾರ್ದಿಕೆ ತೀರಿಸುವನು. ಪದುತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನನ್ನ ಚಾನೆಲ್ಗೆ ಬೆಂಬಲ ನೀಡುತ್ತೀರಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ ಮತ್ತು ನೀವೆಲ್ಲರೂ ಕರ್ನಾಟಕ ಸಂಗಮ ಸರಣಿಯನ್ನು ಇಷ್ಟಪಡುತ್ತಿದ್ದೀರಿ. ಏನಾದರೂ ಇದೆ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಮೆಂಟ್ ಮಾಡಿ.